ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ಮತ್ತೆ ಭುಗಿಲೆದ್ದಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸ್ವಾಮೀಜಿಯನ್ನ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಪದಚ್ಯುತಿಗೊಳಿಸಿದೆ. ಆದರೆ ಪೀಠಕ್ಕೂ ಟ್ರಸ್ಟ್ಗೂ ಸಂಬಂಧ ಇಲ್ಲ, ಪೀಠವನ್ನ ಶ್ರೀಸಾಮಾನ್ಯರು ಕಟ್ಟಿ ಬೆಳೆಸಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಸಡ್ಡು ಹೊಡೆದಿದ್ದಾರೆ. ಪೀಠದಿಂದ ಯಾರಿಂದಲೂ ಉಚ್ಚಾಟನೆ ಮಾಡಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಅದರ ತೀರ್ಮಾನ ಭಕ್ತರು ಮಾಡ್ತಾರೆ. ಎಲ್ಲೆಲ್ಲಿ ಸಿಡಿ ಹೋಗ್ಯಾವ, ಏನೇನು ಹೋಗ್ಯಾವ ತೋರಿಸ್ತೀನಿ. ಸ್ವಾಮೀಜಿ ವಿರುದ್ಧ ಸಿಡಿ ಬಾಂಬ್ ಸಿಡಿಸಿದ ಕಾಶಪ್ಪನವರ್. ಬಸವಜಯ ಮೃತ್ಯುಂಜಯ ಶ್ರೀ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪೀಠಾಧಿಪತಿ. ಸದ್ಯ ರಾಜಕೀಯ ಜಟಾಪಟಿಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಲಿಯಾಗ್ತಿದ್ದಾರೆ. ಶ್ರೀಗಳನ್ನ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಪದಚ್ಯುತಿಗೊಳಿಸಿದೆ. ಟ್ರಸ್ಟ್ ಬೈಲಾ ಉಲ್ಲಂಘಿಸಿ ಸ್ವಾಮೀಜಿ ಆಸ್ತಿ ಗಳಿಕೆ ಮತ್ತು ಲಿಂಗಾಯತ ಧರ್ಮ ವಿರೋಧಿ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿದೆ. ಅಷ್ಟೇ ಅಲ್ಲ, ಸ್ವಾಮೀಜಿ ವಿರುದ್ಧ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಿಡಿ ಬಾಂಬ್ ಸಿಡಿಸಿದ್ದಾರೆ. ಏನೇ ಇದ್ರೂ ಕೂಡಲ ಸಂಗಮದಲ್ಲೇ ನನ್ನ ಅಳಿವು ಉಳಿವು. ಸಿಡಿ ಬಾಂಬ್ಗೆ ಎಐ ಸಾಧ್ಯತೆಗಳ ಷಡ್ಯಂತ್ರ ಎಂದ ಸ್ವಾಮೀಜಿ. ಇನ್ನು ಪೀಠದಿಂದ ನನ್ನ ಉಚ್ಚಾಟಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ ಸ್ವಾಮೀಜಿ, ನನ್ನ ಅಳಿವು ಉಳಿವು ಏನೇ ಇದ್ರೂ ಕೂಡಲ ಸಂಗಮದಲ್ಲೇ ಅಂತ ಕಾಶಪ್ಪನವರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಿಡಿ ಬಾಂಬ್ ಆರೋಪಕ್ಕೆ ಇಂಥ ಷಡ್ಯಂತ್ರಗಳಿಗೆ ತಲೆಯನ್ನೇ ಕೆಡಿಸಿಕೊಂಡಿಲ್ಲ, ಎಐ ಮೂಲಕ ಏನು ಬೇಕಾದರೂ ಮಾಡಬಹುದು ಅಂತ ಕಿಡಿಕಾರಿದ್ದಾರೆ. ಪೀಠ ಟ್ರಸ್ಟ್ಗಿಂತ ಭಾಳ ದೊಡ್ಡದು ಸಮಾಜಕ್ಕಿಂತ ಭಾಳ ದೊಡ್ಡದು ಪೀಠ. ಹಾಗಾಗಿ ಪೀಠದಿಂದ ಯಾರಿಂದಲೂ ಉಚ್ಚಾಟನೆ ಮಾಡಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಅದು ತೀರ್ಮಾನ ಭಕ್ತರು ಮಾಡ್ತಾರೆ. ಇಲ್ಲಿಯೇ ನನ್ನ ಸಂಘಟನೆ ಆರಂಭವಾಗಿದ್ದು, ಇಲ್ಲಿಯೇ ನನ್ನ ಹೋರಾಟ ಆರಂಭವಾಗಿದ್ದು, ಇಲ್ಲಿಯೇ ನನ್ನ ಉಳಿವು, ಇಲ್ಲಿಯೋ ನನ್ನ ಅಳಿವು ಅಂತೇಳಿ ತೀರ್ಮಾನ ಮಾಡಿದೆ. ನೋಡ್ರಿ, ನನ್ನ ಹೋರಾಟ ಶುರುವಾದಾಗಿಂದ ನನ್ನ ಮೇಲೆ ನೂರಾರು ಷಡ್ಯಂತ್ರಗಳು, ಕುತಂತ್ರಗಳು ಏನೇ ನಡೆದ್ರು ಸಹ ಅದು ಯಾವುದಕ್ಕೂ ನಾನು ಜಗ್ಗಿಲ್ಲ, ಅದಕ್ಕೆ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯವೈತಿ. ಹಾಗಾಗಿ ಅಂಥವು ಏನೇ ಆರೋಪಗಳಿದ್ದರೂ ನಾನು ತಳ್ಳಿ ಹಾಕ್ತೀನಿ. ನಾನು ಯಾವುದೇ ವೈಯಕ್ತಿಕವಾದಂಥ ಸಮಾಜ ಸೇರಿಕೊಂಡು ಆಸ್ತಿ ಮಾಡಿಲ್ಲ. ನಾನು ನನಗೆ ಭಕ್ತರು ಕೊಟ್ಟಿರ್ತಕ್ಕಂಥ ದಾನ ಅದು ಕೂಡಲ ಸಂಗಮದಲ್ಲಿ 13 ಗುಂಟೆ ಹೊಂದಿದೆ. ಮತ್ತು ದಾವಣಗೆರೆ ಭಕ್ತರು ಕೊಟ್ಟಿದ್ದು ಒಂದು 20 ಗುಂಟೆ ಇರ್ಬೋದು ಕಾಣಿಸುತ್ತೆ. ಹಾಗಾಗಿ ಅದು ಭಕ್ತರ ದುಡ್ಡಿಂದ ನಾನು ಮಾಡ್ಕೊಂಡಿದ್ದಿಲ್ಲ. ಅವರಿಗೆ ಕೊಟ್ಟಿದ್ದು ಅಲ್ಲಿ ಯಾವುದೇ ರೀತಿಯ ಕಟ್ಟಡ ಕಟ್ಟಿಲ್ಲ. ಇದು ಬಿಟ್ಟರೆ ಯಾವುದೇ ಅಕ್ರಮ ಆಸ್ತಿಗಳು ಏನೋ ಅದೆಲ್ಲ ಶುದ್ಧ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇನ್ನು ಪಂಚಮಸಾಲಿ ಟ್ರಸ್ಟ್ ಸ್ವಾಮೀಜಿ ಮಧ್ಯೆ ಕಳೆದ 1 ವರ್ಷದಿಂದ ಭಿನ್ನಾಭಿಪ್ರಾಯವಿತ್ತು. ಇತ್ತೀಚೆಗೆ ತಾರಕಕ್ಕೆ ಹೋಗಿದೆ. ಸಮುದಾಯದ ಇತರೆ ಪ್ರಮುಖರು ಸ್ವಾಮೀಜಿ ಬೆಂಬಲಕ್ಕೆ ನಿಂತಿದ್ದಾರೆ. ಮಾಜಿ ಸಚಿವ ನರಗುಂದ ಶಾಸಕ ಸಿಸಿ ಪಾಟೀಲ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ 2A ಮೀಸಲಾತಿಗಾಗಿ ಸ್ವಾಮೀಜಿ ಹೋರಾಟ ನೆನಪಿಸಿದ್ದಾರೆ. ಎಲ್ಲರೂ ಕೂತು ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳು ಬಹಳಷ್ಟು ಸಮಾಜಕ್ಕೆ ನ್ಯಾಯವನ್ನ ಕೊಡಿಸಬೇಕು, 2A ಪಂಚಮಸಾಲಿ ಮೀಸಲಾತಿಗೆ ಬಹಳಷ್ಟು ಹೋರಾಟ ಮಾಡಿದಂಥವ್ರು. ಈ ರೀತಿ ಆಗಬಾರ್ದು. ಸಮಾಜದ ಎಲ್ಲ ಬಾಂಧವರು, ಎಲ್ಲ ಮುಖಂಡರು ಒಟ್ಟಿಗೆ ಸೇರ್ಕೊಂಡು ನಾವು ನಿರ್ಣಯ. ಇಡೀ ಪಂಚಮಸಾಲಿ ಸಮಾಜ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರ ಹಿಂದ್ಗಡೆ ಐತಿ. ನಾವು ಬಹುಶಃ ಶನಿವಾರ ದಿವಸ ನಾನಿರ್ಬೋದು, ಯತ್ನಾಳ್ ಇರ್ಬೋದು, ಶಿವಶಂಕರ್ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಸಿದ್ದು ಸೌದಿ ಇರ್ಬೋದು, ಇನ್ನೂ ಹಲವಾರು ನಮ್ಮ AB ಪಾಟೀಲ್ ಇರ್ಬೋದು, ಹಲವಾರು ಸಮಾಜದ ಮುಖಂಡರು ಬಹುತೇಕ ಮೇ ಬಿ ಆನ್ ಶಾಟರ್ಡೇ ಹೋಗಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಭೇಟಿಯಾಗಿ ಮುಂದಿನ ನಡೆಗಳ ಬಗ್ಗೆ ತೀರ್ಮಾನ ತಗೊಂತೀವಿ. ಒಟ್ಟಾರೆ ಜುಲೈ ತಿಂಗಳಲ್ಲಿ ಮಠಕ್ಕೆ ಬೀಗ ಜಡಿದಿದ್ದ ಕಾಶಪ್ಪನವರ್ ಈಗ ಸ್ವಾಮೀಜಿಯನ್ನೇ ಉಚ್ಚಾಟಿಸುವ ಹಂತಕ್ಕೆ ಹೋಗಿದ್ದಾರೆ. ಸಮುದಾಯದ ಹಲವು ಶಾಸಕರು ಸಭೆ ನಡೆಸುವ ಸಾಧ್ಯತೆ ಇದ್ದು, ಮುಂದಿನ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಕಾಶಪ್ಪನವರ್ ಮನವೊಲಿಕೆ ಆಗುತ್ತಾ, ಕಾನೂನು ಸಂಘರ್ಷ ಸೃಷ್ಟಿಯಾಗುತ್ತಾ, ಅಥವಾ ಪರ್ಯಾಯ ಪೀಠವೇ ಹುಟ್ಕೊಳ್ಳುತ್ತಾ ಅನ್ನೋದು ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.